ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಕಥಾ ಸಮಯ. ಪಾತಾಳದಲ್ಲಿ ಪಾಪಚ್ಚಿ. ಹಿಂದಿನ ಕಥೆ. ಬಿಳಿ ಇಲಿ ಹೇಳುತ್ತಿದ್ದ ಬಾಲಕಥೆಯನ್ನ ಕೇಳುವುದನ್ನು ಬಿಟ್ಟು ಪಾಪಚ್ಚಿ ಅದರ ಬಾಲವನ್ನೇ ನೋಡುತ್ತಿದ್ದಾಗ ಇಲಿಗೆ ಸಿಟ್ಟು ಬಂದು ಅರ್ಧಕ್ಕೆ ನಿಲ್ಲಿಸಿ ಹೋಗುತ್ತದೆ. ಪಾಪಚ್ಚಿ ತನ್ನ ಪಿಲ್ಲಿ ಇದ್ದಿದ್ದರೆ ಅದನ್ನು ಎಳೆದು ತರುತ್ತಿತ್ತು ಅಂತ ಹೇಳ್ತಾಳೆ. ಕಥೆ ಕೇಳಲು ಬಂದು ನೆರೆದಿದ್ದ ಹಕ್ಕಿಗಳೆಲ್ಲ ಪಿಲ್ಲಿ ಬೆಕ್ಕಿನ ಮರಿ ಎಂದು ತಿಳಿದ ಕೂಡಲೇ ಅಲ್ಲಿಂದ ಓಡಿ ಪಾಪಚ್ಚಿ ಒಂಟಿಯಾಗುತ್ತಾಳೆ. ಬಿಳಿಯ ಮೊಲ ತನ್ನ ಕರವಸ್ತ್ರ ನಶ್ಯದ ಡಬ್ಬಿ ಹುಡುಕುತ್ತಾ ಬಂದು ತಿಮ್ಮಿ ಅವನನ್ನು ಹುಡುಕಿತಾ ಅಂತ ಪಾಪಚ್ಚಿಗೆ ಆಜ್ಞೆ ಮಾಡಿದೆ. ಮೊಲದ ಮನೆಯೊಳಕ್ಕೆ ಓಡಿದ ಪಾಪಚ್ಚಿ ಮೊಲದ ಕೊಠಡಿ ಒಳಕ್ಕೆ ಬಂದು ಸೀಸಿಯಲ್ಲಿ ಇದ್ದ ನೀಲಿ ಔಷಧಿ ಕುಡಿದು ಮನೆ ಹಿಡಿಸಲಾರದಷ್ಟು ಎತ್ತರವಾಗಿ ಬಿಡುತ್ತಾಳೆ. ಮೊಲ ಡಬ್ಬಿಗಾಗಿ ಕಿಟಕಿ ಒಳಗಿಂದ ಹೋಗಲು ಪ್ರಯತ್ನಿಸಲು ಕೈ ತಳ್ಳಿದಾಗ ಹಿಂದಕ್ಕೆ ಬೀಳುತ್ತದೆ. ನೋಡಲು ಬಂದ ಸಣ್ಣಪ್ಪನಿಗೂ ಅದೇ ಗತಿಯಾಗುತ್ತದೆ. ತನ್ನನ್ನು ಓಡಿಸಲು ಸಕ್ಕರೆ ಬಾದಾಮಿ ಹಣ್ಣುಗಳನ್ನು ಎಸೆದು ಹೊಡೆಯಲು ತೊಡಗಿದಾಗ ಪಾಪಚ್ಚಿ ಅದರಲ್ಲಿ ಒಂದನ್ನು ತಿಂದು ಸಣ್ಣಗಾಗಿ ಬಾಗಿಲ ಸಂದಿಯಿಂದ ಹೊರಟು ತಪ್ಪಿಸಿಕೊಳ್ಳುತ್ತಾಳೆ. 7ನೇ ಅಧ್ಯಾಯ. ಹಸುರು ಹುಳು. ಹುಲ್ಲಿನ ಪೊದೆಯಿಂದ ಪಾಪಚ್ಚಿ ಮೆಲ್ಲನೆ ಹೊರಗೆ ಬಂದು ಬಂಗಲೆಗೆ ದೂರವಾಗಿ ನಡೆದು ಅಲ್ಲಿದ್ದ ಒಂದು ತೋಟದ ಹತ್ತಿರಕ್ಕೆ ಬಂದಳು. ಅಬ್ಬಾ, ಎಂಥ ಅನಾಹುತವನ್ನು ತಪ್ಪಿಸಿಕೊಂಡು ಬಂದ ಹಾಗಾಯಿತು. ಅವರು ಮನೆಗೆ ಬೆಂಕಿ ಇಟ್ಟಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಎಂದು ಯೋಚಿಸಿ ಸಮಾಧಾನ ಪಟ್ಟಳು. ಇನ್ನು ಮೇಲೆ ಮಾಡಬೇಕಾದ ಕೆಲಸಗಳು 2. 1ನೆಯದು ನನ್ನ ನಿಜವಾದ ಗಾತ್ರವನ್ನು ಸಂಪಾದಿಸುವುದು. 2ನೆಯದು ಆ ಉದ್ಯಾನವನ್ನು ಪ್ರವೇಶಿಸುವುದು. ಇಷ್ಟು ಹೊತ್ತು ಇಲ್ಲಿ ಒದ್ದಾಡಿದ ಮೇಲೆ, ಇಷ್ಟು ಕಷ್ಟಗಳನ್ನು ಅನುಭವಿಸಿದ ಮೇಲೆ ಆ ತೋಟವನ್ನು ನೋಡದೆ ಹಿಂದಿರುಗುವುದು ಸರಿಯಲ್ಲ. ಹಾಗೆಯೇ ಹೋದರೆ ಎಂದೆಂದಿಗೂ ಆ ಕೊರತೆ ಒಳಗೇ ಚುಚ್ಚುತ್ತಿರುತ್ತದೆ ಎಂದು ಅವಳು ತನಗೆ ತಾನೇ ಹೇಳಿಕೊಂಡಳು. ಪಾಪಚ್ಚಿಯ ತೀರ್ಮಾನವು ಬಹಳ ಶ್ಲಾಘನೀಯವಾದದ್ದೇ. ನಾವು ಪಾಪಚ್ಚಿಯ ಸ್ಥಾನದಲ್ಲಿ ಇದ್ದಿದ್ದರೆ ನಮಗೂ ಹಾಗೆಯೇ ಅನ್ನಿಸುವುದು. ಆದರೆ ಮಾಡಬೇಕಾದ ಉಪಾಯವೇನು? ಅದು ಮಾತ್ರ ಅವಳಿಗೆ ತಿಳಿಯದು. ಒಟ್ಟಿನಲ್ಲಿ ಒಂದನ್ನು ಮಾತ್ರ ಹೇಳಬಹುದು: ಯಾವುದನ್ನಾದರೂ ತಿನ್ನಬೇಕು ಅಥವಾ ಕುಡಿಯಬೇಕು. ಆದರೆ ಯಾವುದನ್ನು ಎನ್ನುವುದೇ ಅವಳಿಗೆ ಬಗೆಹರಿಯಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಅವಳು ಅತ್ತಿತ್ತ ಹುಚ್ಚಳಂತೆ ಅಲಿಯುತ್ತಿದ್ದಳು. ಪ್ರತಿಯೊಂದು ಹೂವನ್ನೂ ಹುಲ್ಲನ್ನೂ ನಿಧಾನವಾಗಿ ಪರೀಕ್ಷಿಸುತ್ತಲೇ ಮುಂದೆ ನಡೆದಳು. ಆದರೆ ಅವುಗಳಲ್ಲಿ ಒಂದರಲ್ಲಿಯೂ ಯಾವ ಅತಿಶಯವಾದ ಶಕ್ತಿಯೂ ಇದ್ದ ಹಾಗೆ ಅವಳಿಗೆ ಕಾಣಿಸಲಿಲ್ಲ. ತಿನ್ನಿರಿ, ಕುಡಿಯಿರಿ ಎಂದು ಒಂದರ ಮೇಲೂ ಬರೆದಿರಲಿಲ್ಲ. ಹೀಗೆ ಮುಂದಕ್ಕೆ ಹೆಜ್ಜೆ ಇಡುತ್ತಿರಲು ಅಲ್ಲಿ ಒಂದು ಅಣಬೆ, ಪಾಪಚ್ಚಿಗಿಂತ ಕೊಂಚ ಎತ್ತರವಾಗಿ ಕೆಂಪಗೆ ದಪ್ಪವಾಗಿ ಬೆಳೆದಿತ್ತು. ಆ ಅಣಬೆ ಅದನ್ನೊಂದು ಸಾರಿ ಬಳಸಿ ಬಂದು ಅದರ ಮೇಲು ಭಾಗದಲ್ಲಿ ಏನಿರಬಹುದು ಎಂದು ನೋಡುವುದಕ್ಕಾಗಿ ತುದಿಗಾಲಿನಲ್ಲಿ ನಿಂತಳು. ಅಲ್ಲಿ ಒಂದು ಹಸುರು ಹುಳು ಕಣ್ಣು ಮುಚ್ಚಿಕೊಂಡು ಗುಡುಗುಡಿ ಸೇದುತ್ತಾ ಅದರ ಸೇವನೆಯಿಂದ ಮತ್ತು ತಲೆಗೆ ಏರಿದ್ದರಿಂದ ಆನಂದದಲ್ಲಿ ಮುಳುಗಿ ಮೌನವಾಗಿ ಕುಳಿತಿತ್ತು. ಬಾಯಿಂದ ಹೊರಟ ಹೊಗೆ ಸುರುಳಿಯಾಗಿ ಆಕಾಶಕ್ಕೆ ಏರುತ್ತಿತ್ತು. ಪಾಪಚ್ಚಿಗೆ ಆಶ್ಚರ್ಯವಾಯಿತು. ಗುಡುಗುಡಿಯನ್ನು ಅವಳು ನೋಡಿದ್ದು ಅಂದೇ ಮೊದಲು. ಶಾಮುವಿನ ಚರಿತ್ರೆ ಪುಸ್ತಕದಲ್ಲಿ ಕೆಲವು ಮುಸಲ್ಮಾನ್ ದೊರೆಗಳು ಗುಡುಗುಡಿ ಸೇದುವ ಚಿತ್ರಗಳು ಇದ್ದವು. ಹಸುರು ಹುಳುವಿನ ತಲೆಯ ಮೇಲೂ ಆ ಚಿತ್ರಗಳಲ್ಲಿ ಇರುವಂತೆಯೇ ರುಮಾಲು, ಮುತ್ತಿನ ಸರ, ಶಿರ್ಪೇಶ್ ಮುಂತಾದವುಗಳು ಇದ್ದವು. ಪಾಪಚ್ಚಿ ಆ ಹುಳುವನ್ನು ಎವೆ ಮುಚ್ಚದೆ ನೋಡಿದಳು. ಹುಳುವೂ ಅವಳನ್ನು ದಿಟ್ಟಿಸಿ ನೋಡಿತು. ಕಡೆಗೆ ಗುಡುಗುಡಿಯನ್ನು ಬಾಯಿಂದ ನಿಧಾನವಾಗಿ ತೆಗೆದು ಅಣಬೆಯ ಮೇಲೆ ಇರಿಸಿ ಯಾರು ಎಂದು ಕೇಳಿತು. ಅದರ ಸೋಮಾರಿತನವನ್ನೂ ಅಸಡ್ಡೆಯನ್ನೂ ಕಂಡು ಪಾಪಚ್ಚಿಗೆ ನಗು ಬಂದಿತು. ಬಾಯಿ ಬಿಡುವುದೇ ಇಷ್ಟು ಲಕ್ಷಣವಾದರೆ ಈ ಮಹಾರಾಯನೊಂದಿಗೆ ಮಾತುಕತೆ ಹೇಗೆ ಆಡುವುದು ಎಂದು ಅವಳು ಯೋಚಿಸಿದಳು. ಯಾರು ಎಂದು ಇನ್ನೊಂದು ಸಾರಿ ಹುಳು ಕೇಳಿತು. ನಾನು ಯಾರು ಎಂದು ನನಗೇ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಬೆಳಗ್ಗೆ ನಾನು ಹಾಸಿಗೆಯಿಂದ ಎದ್ದಾಗ ಯಾರಾಗಿದ್ದೆ ಎಂಬುದನ್ನು ಮಾತ್ರ ಬಲ್ಲೆ ಎಂದು ಪಾಪಚ್ಚಿ ಹೇಳಿತು. ಹುಳುವಿಗೆ ಇದು ಅರ್ಥವಾಗಲಿಲ್ಲ. ಅದಕ್ಕೆ ಕೊಂಚ ಕೋಪ ಬಂದಿರಬೇಕು. ಏಕೆಂದರೆ ಅದು ಹಾಗೆಂದರೇನು, ವಿಶದವಾಗಿ ಶ್ರುತಪಡಿಸು ಎಂದು ಕೇಳಿತು. ಇದಕ್ಕಿಂತ ಸ್ಪಷ್ಟವಾಗಿ ಹೇಳಲು ನನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ನೋಡಿ, ಇವತ್ತು ಬೆಳಗ್ಗಿನಿಂದ ನಾನೇ ಅಲ್ಲ. ಇದಕ್ಕಿಂತ ಸ್ಪಷ್ಟವಾಗಿ ಹೇಳೋದಕ್ಕೆ ನನಗೆ ಬರದು. ಒಂದೇ ದಿನದಲ್ಲಿ
ಇಷ್ಟು ಆಕಾರ ಅವತಾರ ಬದಲಾಯಿಸಿದರೆ ಎಂಥವರಿಗಾದರೂ ತಲೆಗೆ ಮಂಕು ಕವಿದು ಹೋಗುತ್ತೆ ಎಂದು ಪಾಪಚ್ಚಿ ಹೇಳಿದಳು. ಹುಳುವಿಗೆ ಅವಳ ಮಾತಿನಲ್ಲಿ ತುಂಬಾ ಅಪನಂಬಿಕೆ, ಬೇಸರಿಕೆ. ಅದು ಕೊಂಚ ಕೋಪಿಸಿ ಕವಿಯುವುದಿಲ್ಲ ಎಂದು ಹೇಳಿತು. ಇರಲಿ, ನಾಳೆ ನೀವು ಕೂಡ ಒಂದು ದಾರದ ಗೂಡಿನೊಳಗೆ ಸೇರಿ ಕದ ಹಾಕಿಕೊಂಡು 1 ವಾರವೋ 2 ವಾರವೋ ಸತ್ತ ಹಾಗೆ ಬಿದ್ದಿದ್ದು ಚಿಟ್ಟೆಯಂತೆ ಆಕಾರ ಬದಲಾಯಿಸಿ ಹೊರಗೆ ಬರುವಾಗ ನಿಮಗೂ ಕೊಂಚ ಹೇಗೋ ಆಗುತ್ತೆ, ನೋಡುತ್ತೀರಿ ಎಂದು ಪಾಪಚ್ಚಿ ಬಿಸಿ ಬಿಸಿಯಾಗಿ 2 ಮಾತನಾಡಿದಳು. ಆಗುವುದಿಲ್ಲ ಎಂದು ಹುಳು ಹಠ ಹಿಡಿಯಿತು. ಆ ಹುಳುವಿಗೆ ಏನು ದುರಹಂಕಾರ! ಏತಿ ಎಂದರೆ ಪ್ರೀತಿ. ಕೊಂಚವೂ ಮಾತಿನಲ್ಲಿ ನಯವಿಲ್ಲ, ಮರ್ಯಾದೆ ಇಲ್ಲ. ಬಾಯಿಂದ ಮುತ್ತುಗಳು ಉದುರಿ ಹೋಗಬಹುದೆಂಬ ಭಯದಿಂದಲೋ ಏನೋ 1-2 ಮಾತಿಗಿಂತ ಹೆಚ್ಚಾಗಿ ಆಡುತ್ತಲೇ ಇರಲಿಲ್ಲ. ಪಾಪಚ್ಚಿಗೆ ರೇಗಿತು. ನಿಮಗೆಲ್ಲ ನಮ್ಮ ಹಾಗಲ್ವೋ, ಏನೋ ನನಗೇನೋ ಹಾಗೆಯೇ ಎಂದು ಹೇಳಿದಳು. ನನಗೆ ಎಂದು ಹೇಳಿದೆಯಲ್ಲ, ನೀನು ಯಾರು ಎಂದು ಹುಳು ಹಳೆಯ ಪ್ರಶ್ನೆಯನ್ನೇ ಪುನಃ ಕೇಳಿತು. ಪಾಪಚ್ಚಿಗೆ ಏನು ಹೇಳಬೇಕೆನ್ನುವುದು ತೋಚಲೇ ಇಲ್ಲ. ಕಡೆಗೆ ಅದಿರಲಿ, ನೀವು ಯಾರು ಅಂತ ಮೊದಲು ಅಪ್ಪಣೆಯಾಗಲಿ ಎಂದು ಕೇಳಿದಳು. ಹುಳು ಮತ್ತೆ ಗುಡುಗುಡಿಯನ್ನು ತೆಗೆದುಕೊಂಡು ಬಾಯಲ್ಲಿಟ್ಟು ಸೇದುತ್ತಾ ಹೊಗೆ ಬಿಡುತ್ತಾ ಯಾಕೆ ಹೇಳಬೇಕು ಎಂದು ಕಣ್ಣು ಮುಚ್ಚಿಕೊಂಡು ಉತ್ತರ ಕೊಟ್ಟಿತು. ಈ ದರಿದ್ರ ಪ್ರಾಣಿಗೆ ಇವತ್ತು ಬುದ್ಧಿ ನೆಟ್ಟಗಿಲ್ಲ. ಇದರೊಂದಿಗೆ ಯಾಕೆ ಸುಮ್ಮನೆ ಮಾತು, ಇನ್ನೆಲ್ಲಿಗಾದರೂ ಹೋಗೋಣ ಎಂದು ಪಾಪಚ್ಚಿ ಮುನಿಸಿಕೊಂಡು ಹೊರಟಳು. ಬಾ ಅಮ್ಮ, ಹಿಂದಕ್ಕೆ ಬಾ. ಎಲ್ಲಿಗೆ ಓಡುತ್ತೀಯೇ? ಮುಖ್ಯವಾದ ಒಂದು ವಿಷಯ ಹೇಳುವುದಕ್ಕಿದೆ ಎಂದು ಹುಳು ಅವಳನ್ನು ಕರೆಯಿತು. ಪಾಪಚ್ಚಿಗೆ ಅರ್ಧ ಕೋಪ ಅರ್ಧ ಆಸೆ. ಅವಳು ಹಿಂತಿರುಗಿದಳು. ಕೋಪ ಬಹಳ ಕೆಟ್ಟದ್ದು. ಅತ್ತೆಯ ಮನೆಗೆ ಹೋಗಿ ಒಳ್ಳೆಂದು ಹೆಸರು ಪಡೆಯಬೇಕಾದರೆ ಈಗಲಿಂದಲೇ ಕೋಪವನ್ನು ಬಿಟ್ಟು ಬಿಡಬೇಕು ಎಂದು ಹುಳು ಪ್ರಾರಂಭಿಸಿತು. ಈ ಕಗ್ಗ ಕೇಳಿದ್ದೇನೆ ಎಂದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡು ಬಂದ ಕೋಪವನ್ನು ನುಂಗಿಕೊಂಡಳು. ಗುಡುಗುಡಿಯಿಂದ ಹೊಗೆ ಇಳಿಯುತ್ತಾ ಹುಳು ಹಾಗೆಯೇ 8-10 ನಿಮಿಷಗಳ ಕಾಲ ತಪ್ಪಿಗಿತ್ತು. ಅನಂತರ ಬೆಳಗಿನಿಂದ ನಿನಗೆ ಏನೇನಾಯಿತು ಹೇಳು ಎಂದು ಕೇಳಿತು. ತನ್ನ ಗೋಳನ್ನು ಹೇಳಿಕೊಳ್ಳಲು ಇಲ್ಲಿ ಒಬ್ಬನಾದರೂ ಸಿಕ್ಕಿದನಲ್ಲ ಎಂದು ಪಾಪಚ್ಚಿಗೆ ಬಹಳ ಸಂತೋಷವಾಯಿತು. ನಾನು ಈಗ ಯಾರೋ ಆಗಿಬಿಟ್ಟಿದ್ದೇನೆ, ಯಾರು ಎಂದು ನನಗೆ ತಿಳಿಯದು. ನಿನ್ನೆಯ ಸಾಯಂಕಾಲದ ತನಕ ಬಾಯಿಗೆ ಬರುತ್ತಿದ್ದ ಪಾಠಗಳಲ್ಲಿ ಒಂದೂ ಈಗ ಸರಿಯಾಗಿ ನೆನಪಿನಲ್ಲಿಲ್ಲ. ಘಳಿಗೆಗೊಂದು ಆಕಾರ, ಕಾಲಿಟ್ಟ ಕಡೆ ಅನಾಹುತ, ಹೀಗಾಗುತ್ತಿದೆ ಎಂದು ಪಾಪಚ್ಚಿ ವ್ಯಸನದಿಂದ ಹೇಳಿದಳು. ಎರಳಿ, ಯಾವುದು ಮರೆತು ಹೋಗಿದೆ ಎಂದು ಹುಳು ವಿಚಾರಿಸಿತು. 1, 2 ಎಂಬ ಪದ್ಯ ಹೇಳಿ ನೋಡಿದೆ, ತಪ್ಪಾಗಿ ಬಂತು. ಚಿಂತೆ ಇಲ್ಲ, ಗೋವಿನ ಹಾಡು ಹೇಳು ನೋಡೋಣ ಎಂದು ಹುಳು ಅಪ್ಪಣೆ ಮಾಡಿತು. ಪಾಪಚ್ಚಿ ಕೈ ಕಟ್ಟಿಕೊಂಡು ಎದ್ದು ನಿಂತು ಹೇಳತೊಡಗಿದಳು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಕರಿಯ ಮಾಳಿಗನೆಂಬ ತಾತನ ಪರಿಯ ನಾನೆಂತು ಪೇಳ್ವೆನು. ಕಲ್ಲು ಸಕ್ಕರೆ ಮಡಿಲೊಳಿಟ್ಟು ಗೊಲ್ಲ ಹುಡುಗರು ಕಾಣದಂತೆ ಮೆಲ್ಲನೆ ನುಂಗಿ ಬಿಡುತ್ತ ಅಲ್ಲಿ ಮೆರೆದನು ಅರಣ್ಯದಿ. ಉದಯ ಕಾಲದೊಳೆದ್ದು ತಾತನು ಪದಗಳೆಲ್ಲವ ಹಾಡಿಕೊಂಡು ಮುದದಿ ಹುಡುಗರ ನಟ್ಟಿಕೊಂಡು ನದಿಗೆ ಹೋದನು ಈಜಲು. ಅಲ್ಲಿಯವರೆಗೂ ಸುಮ್ಮನೆ ಕೇಳುತ್ತಿದ್ದ ಹುಳು ಥಟಕ್ಕನೆ ಸಾಕು, ನಿಲ್ಲಿಸು, ಶುದ್ಧ ಅಸಂಬದ್ಧ ಎಂದು ಪಾಪಚ್ಚಿಯನ್ನು ಗದರಿಸಿತು. ಅಲ್ಲಲ್ಲಿ ಒಂದೊಂದು ತಪ್ಪಿರಬಹುದು ಸಾರ್, ಅಷ್ಟೇ ಎಂದು ಅವಳು ದೈನ್ಯದಿಂದ ಹೇಳಿದಳು. ಮೇಷ್ಟರ ಮುಂದೆ ನಿಂತು ಪಾಠ ಒಪ್ಪಿಸುತ್ತಿದ್ದೇನೆಂದು ಅವಳ ಭಾವನೆ. ಮೊದಲಿನಿಂದ ಕೊನೆಯವರೆಗೂ ತಪ್ಪು ಎಂದು ಹುಳು ಹೇಳಿತು. ಇರಬಹುದು ಸಾರ್ ಎಂದು ಪಾಪಚ್ಚಿ ಒಪ್ಪಿಕೊಂಡಳು. ಅನಂತರ ಇಬ್ಬರೂ ಕೊಂಚ ಹೊತ್ತು ಮಾತನಾಡಲೇ ಇಲ್ಲ. ಕಡೆಗೆ ಹುಳು ನಿನಗೆ ಎಷ್ಟು ಎತ್ತರ ಇರಬೇಕೆಂದು ಆಸೆ ಎಂದು ಕೇಳಿತು. ಅಂಥ ಆಟವೇನೂ ಇಲ್ಲ ನನಗೆ. ಎಷ್ಟೇ ಎತ್ತರವಿರಲಿ ಆಗಾಗ್ಗೆ ಬದಲಾಯಿಸುತ್ತಿರಬಹುದು, ಅಷ್ಟೇ ನೋಡಿ ಎಂದು ಪಾಪಚ್ಚಿ ಹೇಳಿದಾಗ ನೋಡುವುದಿಲ್ಲ ಎಂದು ಹುಳು ಕೋಪದಿಂದ ಹೇಳಿತು. ಪಾಪಚ್ಚಿಗೆ ಬಹಳ ರೇಗಿತು. ಏನು ಮಾಡುವುದು? ಹೇಳಿದ್ದಕ್ಕೆಲ್ಲ ಕುತರ್ಕ, ವಿತಂಡ, ಅಡ್ಡಮಾತು. ಇರಲಿ, ಈಗಿರುವ ಎತ್ತರ ಸಾಕೆ ಎಂದು ಹುಳು ಕೇಳಿತು. ಪಾಪಚ್ಚಿ ಎಚ್ಚೆತ್ತಳು. ಏನೋ ಒಂದು ಉಪಾಯವನ್ನು ಹುಳು ತನಗೆ ಉಪದೇಶ ಮಾಡಬಹುದೆಂದು ಅವಳಿಗೆ ಆಸೆಯಾಯಿತು. ಇನ್ನೂ 1 ಮೊಳ ಹೆಚ್ಚಾಗಿದ್ದರೆ ಮೇಲಾಗಿತ್ತು. ಈಗಿನ ಹಾಗೆ 3 ಅಂಗುಲವಿದ್ದರೆ ಎಲ್ಲರೂ ಹೀಯಾಳಿಸುತ್ತಾರೆ, ಗಿಡ್ಡಿ ಅನ್ನುತ್ತಾರೆ ಎಂದಳು. ಏಕೆ?
3 ಅಂಗುಲ ಸರಿಯಾದ ಎತ್ತರವಲ್ಲವೇ? ನನ್ನ ಎತ್ತರವೂ ಅಷ್ಟೇ ಎಂದು ಹೇಳಿ ಹುಳು ನೆಟ್ಟಗೆ ಅಣಬೆಯ ಮೇಲೆ ಎದ್ದು ನಿಂತುಕೊಂಡಿತು. ಹೌದು, ಅದೂ ಸರಿಯಾಗಿ 3 ಅಂಗುಲ. ಆಗ ಪಾಪಚ್ಚಿ, ನಿಮಗೆ ನಿಮ್ಮ ಎತ್ತರ ರೂಢಿಯಾಗಿದೆ, ಆದ್ದರಿಂದ ನಿಮಗೆ ಒಪ್ಪುತ್ತೆ ಎಂದು ಹೇಳಿದಳು. ನಿಮಗೂ 1-2 ದಿನಗಳಲ್ಲಿ ರೂಢಿಯಾಗುತ್ತೆ, ಸ್ವಲ್ಪ ತಾಳಿ ಎಂದು ಹೇಳಿ ಹುಳು ಗುಡುಗುಡಿಯನ್ನು ಕೆಳಗಿರಿಸಿ ಆಕಳಿಸಿ 2-3 ಸಲ ಮೈಮುರಿದು ನಾಯಿ ಕೊಡೆಯಿಂದ ಮೆಲ್ಲಗೆ ನೆಲಕ್ಕಿಳಿದು ಸರಸರನೆ ಹೊರಟು ಹೋಯಿತು. ಪಾಪಚ್ಚಿಗೆ ಆಗ ಎಷ್ಟು ವ್ಯಥೆಯಾಗಿರಬೇಕೆಂದು ನೀವೇ ಯೋಚನೆ ಮಾಡಿ. ಬೆಕ್ಕಿನ ಕೈಗೆ ಸಿಕ್ಕಿದ ಇಲಿಯ ಹಾಗೆ ಅವಳು ಇಷ್ಟು ಹೊತ್ತೂ ಒದ್ದಾಡಿದಳು. ಕಡೆಗೂ ಉಪಾಯ ಹೇಳದೆ ಹುಳು ಹೊರಟೇ ಹೋಯಿತು. ಶನಿ ಅಷ್ಟರಲ್ಲಿ ಅದು ಹಿಂತಿರುಗಿತು. ಒಂದು ಕಡೆ ತಿಂದರೆ ಬೆಳೆಯುತ್ತೆ, ಇನ್ನೊಂದು ಕಡೆ ತಿಂದರೆ ಎತ್ತರ ಕಡಿಮೆಯಾಗುತ್ತೆ ಎಂದು ಹೇಳಿ ಮತ್ತೆ ಮುಂದಕ್ಕೆ ಪ್ರಯಾಣ ಬೆಳೆಸಿತು. ಯಾವುದರ ಒಂದು ಕಡೆ ಎಂದು ಅವಳು ಯೋಚಿಸುವುದರೊಳಗೆ ಅಣಬೆಯ ಒಂದು ಕಡೆ ಎಂದು ಹುಳು ಉತ್ತರ ಹೇಳಿತು. ಪಾಪಚ್ಚಿ ಅಣಬೆಯನ್ನೇ ದಿಟ್ಟಿಸುತ್ತಾ ಕೊಂಚ ಹೊತ್ತು ಹಾಗೆಯೇ ನಿಂತಳು. ಆದರೆ ಯಾವ ಕಡೆ ತಿಂದರೆ ಕುಗ್ಗುತ್ತೇನೆ, ಯಾವ ಕಡೆ ತಿಂದರೆ ಹಿಗ್ಗುತ್ತೇನೆ ಎಂದು ಕಣ್ಣ ನೋಟದಿಂದ ಪತ್ತೆ ಮಾಡಬಹುದೆಂದು ಅವಳ ಊಹೆ. ಅದು ಛತ್ರಿಯ ಹಾಗೆ ಗುಂಡಾಗಿದ್ದುದರಿಂದ ಅದಕ್ಕೆ ಯಾವ ಕಡೆಯೂ ಇರಲಿಲ್ಲ. ಎಲ್ಲೆಡೆಯಲ್ಲಿಯೂ ಒಂದೇ ಬಣ್ಣ, ಒಂದೇ ದಪ್ಪ. ಅಂತೂ ಅವಳು ಅದರ ಸುತ್ತ ಕೈಗಳೆರಡನ್ನೂ ಚಾಚಿ ನಿಂತು 2 ಚೂರು ಮುರಿದುಕೊಂಡಳು. ಯಾವುದನ್ನು ಮೊದಲು ತಿನ್ನುವುದು ಎಂದು ಅನುಮಾನಿಸುತ್ತಾ ಒಂದು ಕೈಯಲ್ಲಿದ್ದ ಚೂರನ್ನ ಕೊಂಚ ಕಚ್ಚಿದಳು. ತಕ್ಷಣವೇ ಅವಳ ಗಲ್ಲವು ಕಾಲಿಗೆ ತಗುಲಿ ದೊಡ್ಡ ಪೆಟ್ಟಾಯಿತು. ಪಾಪ, ಅವಳಿಗೆ ಗಾಬರಿಯಾಯಿತು. ಹೀಗೆ ಕುಗ್ಗಿ ಕುಗ್ಗಿ ನೆಲಸಮವಾದರೆ ಏನ್ ಗತಿ? ಹೆಚ್ಚು ಕಾಲ ವಿಳಂಬ ಮಾಡದೆ ಇನ್ನೊಂದು ಕೈಯಲ್ಲಿದ್ದ ಚೂರನ್ನು ಕೊಂಚ ತಿನ್ನಲೇಬೇಕೆಂದು ಅವಳು ಮನಗಂಡಳು. ಜಾಣೆ. ಆದರೆ ಬಾಯನ್ನು ತೆರೆದು ಅಣಬೆಯ ಚೂರನ್ನು ಒಳಗೆ ತುರುಕುವುದೇ ಬ್ರಹ್ಮ ಪ್ರಯತ್ನವಾಗಿ ಹೋಯಿತು. ಕೊನೆಗೆ ಹೇಗೋ ಕಷ್ಟದಿಂದ ಒಂದು ಸಾಸಿವೆ ಕಾಳಿನಷ್ಟು ತಿಂದಳು. ಅಬ್ಬ, ಕೊಂಚ ಗಾಳಿ ಬಂತು ಎಂದು ಪಾಪಚ್ಚಿ ಸಂತೋಷಪಟ್ಟಳು. ಅವಳ ತಲೆಯ ಮೇಲೆ ಅಪಾರವಾದ ನೀಲಿಯ ಆಕಾಶ. ಭೂಮಿ ಅವಳಿಗೆ ಬಹುದೂರ ಕಾಣಿಸಿತು. ನೀಲಿಗಿರಿ ಬೆಟ್ಟದ ಸಾಲು ದಿಗಂತದಲ್ಲಿ ಶೋಭಿಸಿತು. ಆದರೆ ಅವಳ ತೋಳುಗಳ ಸುದ್ದಿಯೇ ಇರಲಿಲ್ಲ. ಕೆಳಗೆ ಬರಿಯ ಒಂದು ಹಸಿರು ಚಾಪೆಯನ್ನು ಹಾಸಿದ್ದ ಹಾಗೆ ಕಾಣಿಸಿತು. ಅಯ್ಯೋ, ನನ್ನ ತೋಳುಗಳಲ್ಲಿ, ಕೈಗಳಲ್ಲಿ ಎಂದು ಪಾಪಚ್ಚಿ ಗೋಳಾಡಿದಳು. ಕೈಗಳನ್ನು ಬೀಸಲು ಯತ್ನಿಸಿದಳು. ಆದರೆ ಅವು ಎಲ್ಲೋ ಕೆಳಗೆ ದೂರದಲ್ಲಿ ಮರಗಳ ಕೊಂಬೆಗಳ ನಡುವೆ ಕೊಂಚ ಅಲ್ಲಾಡಿದವು ಅಷ್ಟೆ. ಕಣ್ಣಿಗೆ ಕಾಣಿಸಲೇ ಇಲ್ಲ. ಆಗ ತಾನು ನಿಂತಿದ್ದು ಒಂದು ದೊಡ್ಡ ಕಾಡಿನ ಮಧ್ಯೆ ಎಂದು ಅವಳಿಗೆ ಗೊತ್ತಾಯಿತು. ಅವಳ ಕತ್ತು ಬಹಳ ನೀಳವಾಗಿತ್ತು. ತಲೆಯು ನಕ್ಷತ್ರಗಳನ್ನು ಕೀಳುವಂತಿತ್ತು. ಆಗ ಒಂದು ಪಾರಿವಾಳದ ಹಕ್ಕಿ ಅವಳ ತಲೆಯ ಹತ್ತಿರಕ್ಕೆ ಹಾರಿ ಬಂದು ಅವಳ ಮೇಲೆ ಉಗುಳಿ ಅವಳನ್ನು ಬೈದು ಬಹಳವಾಗಿ ಪೀಡಿಸತೊಡಗಿತು. ತನ್ನ ಗೂಡಿನಿಂದ ಮೊಟ್ಟೆಗಳನ್ನು ಅಪಹರಿಸಿ ತಿನ್ನಲು ಬಂದಿರುವ ಒಂದು ದೊಡ್ಡ ಹಾವೆಂದು ಅದು ಪಾಪಚ್ಚಿಯನ್ನು ತಿಳಿದುಕೊಂಡಿತು. ಹಾವು, ಹಾವು ಎಂದು ಅರಚಿಕೊಂಡಿತು. ನಾನು ಹಾವಲ್ಲಮ್ಮ ಎಂದು ಅವಳು ಎಷ್ಟು ಹೇಳಿದರೂ ಕೇಳಲಿಲ್ಲ. ಅಯ್ಯೋ, ನಾನು ಮರಗಳ ಹೊದರುಗಳಲ್ಲಿ, ಬೇಲಿಗಳ ಸಂದಿಗಳಲ್ಲಿ ಎಲ್ಲಿ ಗೂಡು ಕಟ್ಟಿ ಮರಿಗಳನ್ನು ಸಾಕುತ್ತಿದ್ದರೂ ಹಾವುಗಳಿಗೆ ಆಹುತಿಯಾಗುತ್ತವೆ. ಕಡೆಗೆ ಈ ಮರದ ತುತ್ತ ತುದಿಯಲ್ಲಿ ಗೂಡು ಕಟ್ಟಿ ಮುದ್ದಾದ 3 ಮೊಟ್ಟೆಗಳನ್ನು ಇಟ್ಟರೆ ಇಲ್ಲಿಗೂ ಬಂದೇ ಆ ಮಾರಿ ಎಂದು ಯದ್ವಾತದ್ವಾ ಶಪಿಸಿತು. ಹಾಗೆ ಅನ್ನಬೇಡಿ, ನಾನು ಹಾವಲ್ಲ, ನಾನೊಂದು ಚಿಕ್ಕ ಹುಡುಗಿ, ನನ್ನ ಹೆಸರು ಎಂದು ಪಾಪಚ್ಚಿ ಹೇಳತೊಡಗಿದಳು. ಅಷ್ಟರೊಳಗೆ ಆಕಾಶಕ್ಕಿಂತ 6 ಅಡಿ ಎತ್ತರ ಬೆಳೆದು ಇನ್ನೂ ಚಿಕ್ಕ ಹುಡುಗಿಯಂತೆ, ಚಿಕ್ಕ ಹುಡುಗಿ, ಚೆನ್ನಾಗಿದೆ, ಇಂಥ ಅವತಾರ ನಾನೆಲ್ಲೂ ನೋಡಿಲ್ಲ ಎಂದು ಪಾರಿವಾಳ ಹೇಳಿತು. ಅದಿರಲಿ, ನನ್ನ ಗೂಡಿನ ಹತ್ತಿರ ಏಕೆ ಬಂದೆ? ದೂರ ಹೋಗು, ತೊಲಗು ಎಂದು ಬೇಡಿಕೊಂಡಿತು. ಪಾಪಚ್ಚಿ ಕೊಂಚ ದೂರ ಸರಿದಳು. ತನ್ನ ಕೈಯಲ್ಲಿದ್ದ ಚೂರುಗಳನ್ನು ಬಹಳ ಶ್ರಮಪಟ್ಟು ಬಾಯ ಹತ್ತಿರಕ್ಕೆ ತಂದಳು. ಅನಂತರ ಜಾಗರೂಕತೆಯಿಂದ ಒಂದೊಂದು ಚೂರಿನಿಂದಲೂ ಕೊಂಚ ಕೊಂಚ ತಿನ್ನುತ್ತಾ ಒಮ್ಮೆ ಹಿರಿದಾಗಿ, ಒಮ್ಮೆ ಕಿರಿದಾಗಿ ತನ್ನ ಸಹಜವಾದ ಎತ್ತರಕ್ಕೆ ಪುನಃ ಬಂದು ಸೇರಿದಳು. ಪಾಪಚ್ಚಿಯಷ್ಟೇ ಎತ್ತರದವಳಾದಳು. ಅಬ್ಬ, ಒಂದು ಕೆಲಸ ಪೂರೈಸಿದ ಹಾಗಾಯಿತು. ಇನ್ನು ಮೇಲೆ ನನ್ನ ಹತ್ತಿರವೇ ಚೂರುಗಳು ಇರೋದರಿಂದ ಯಾವಾಗ ಬೇಕೆಂದರೆ ಆಗ ನಾನೇ ನನ್ನ ಎತ್ತರ ಬದಲಾಯಿಸಿಕೊಳ್ಳುತ್ತೇನೆ. ಶಾಮು ಇಲ್ಲಿ ಇದ್ದಿದ್ದರೆ ಅವನಿಗೆ ಒಂದು ಚೂರು ತಿನ್ನಿಸಿ ಗಾಬರಿಪಡಿಸಬಹುದಾಗಿತ್ತು. ಪಿಲ್ಲಿ ಇದನ್ನು ತಿಂದರೆ ದೊಡ್ಡ ಹುಲಿಯಾಗಿ ಬಿಡುತ್ತಾಳೋ ಏನೋ.
ಇರಲಿ, ಇನ್ನು ಉಳಿದಿರುವುದು ಆ ಹೂದೋಟವನ್ನು ನೋಡುವುದು ಒಂದೇ ಎಂದುಕೊಳ್ಳುತ್ತಾ ಪಾಪಚ್ಚಿ ಮುಂದಕ್ಕೆ ನಡೆದಳು. ಬಾಬಾ ಬುಡನ್ ಬೆಕ್ಕು ಹೋಗುತ್ತಾ ಹೋಗುತ್ತಾ ಒಂದು ಕಾಲು ದಾರಿ ಸಿಕ್ಕಿತು. ಅದನ್ನೇ ಹಿಡಿದು ಕೊಂಚ ದೂರ ಹೋದಾಗ ಒಂದು ಪುಟ್ಟ ಬಂಗಲಿ, ಮೊಲದ ಮನೆಗಿಂತ ಸ್ವಲ್ಪ ದೊಡ್ಡದು ಎನ್ನಬಹುದು. ಹೀಗೆಯೇ ನಾನು ಈ ಮನೆಯೊಳಕ್ಕೆ ನುಗ್ಗಿದರೆ ನನ್ನ ಆಕಾರವನ್ನು ಕಂಡು ಇಲ್ಲಿ ಇರುವವರು ಹೆದರಿಕೊಂಡಾರು ಎಂದು ಯೋಚಿಸಿ ತನ್ನ ಕೈಯಲ್ಲಿದ್ದ ಅಣಬೆಯ ಚೂರಿನಿಂದ ಕೊಂಚ ತಿಂದು ಒಂದು ಕೇಣೆತ್ತರದ ಹುಡುಗಿಯಾಗಿ ಮನೆಯ ಬಾಗಿಲ ಕಡೆಗೆ ಹೋದಳು. ಅಲ್ಲಿ ಕೊಂಚ ಹೊತ್ತು ಅನುಮಾನಿಸುತ್ತಾ ನಿಂತಳು. ಯಾವನೋ ಜವಾನ ಎಲ್ಲಿಂದಲೋ ಓಡಿ ಬಂದು ಬಾಗಿಲನ್ನು ತಟ್ಟಿದನು. ಅವನ ಮುಖವು ಮೀನಿನ ಹಾಗೆ ಕಾಣಿಸಿತು. ಒಳಗಿನಿಂದ ಅದೇ ಉಡುಪಿನ ಇನ್ನೊಬ್ಬ ಜವಾನ ಬಂದು ಬಾಗಿಲನ್ನು ತೆರೆದನು. ಇವನ ಮುಖ ಒಂದು ಕಪೆಯ ಹಾಗೆ. ಮನೆಯೊಳಗೆ ಬಹಳ ಗದ್ದಲವಾಗುತ್ತಿತ್ತು. ಅದೇನೆಂದು ತಿಳಿಯಲು ಪಾಪಚ್ಚಿ ಕೊಂಚ ದೂರದಲ್ಲೇ ನಿಂತು ಕಿವಿಗೊಟ್ಟು ಕೇಳಿದಳು. ಮೀನು ಮುಖದವನು ಜೇಬಿನಿಂದ ಒಂದು ದೊಡ್ಡ ಕಾಗದವನ್ನು ತೆಗೆದು ಕಪ್ಪೆಯ ಕೈಯಲ್ಲಿ ಕೊಟ್ಟು, ಅಮ್ಮ ಅವರಿಗೆ ಸನ್ನಿಧಾನದಿಂದ ಚೆಂಡಾಟಕ್ಕೆ ಬರಬೇಕೆಂದು ಅಪ್ಪಣೆಯಾಗಿದೆ ಎಂದು ಹೇಳಿದನು. ಕಪ್ಪೆ ಜವಾನನು ಅದೇ ಸ್ವರದಲ್ಲೇ, ಚೆಂಡಾಟಕ್ಕೆ ಬರಬೇಕೆಂದು ಅಪ್ಪಣೆಯಾಗಿದೆ, ಸನ್ನಿಧಾನದಿಂದ ಅಮ್ಮ ಅವರಿಗೆ ಎಂದು ಹೇಳಿ ಅನಂತರ ಆ ಕಾಗದವನ್ನು ಸ್ವೀಕರಿಸಿದನು. ಇಬ್ಬರೂ ಮಂಡಿಯೂರಿ ತಲೆಬಾಗಿ ಒಬ್ಬರಿಗೊಬ್ಬರು ವಂದಿಸಿದರು. ಆಗ ಅವರಿಬ್ಬರ ಕೆಂಪು ರುಮಾಲುಗಳು ಜಾರಿ ಬಿದ್ದು ಬಿಚ್ಚಿ ಹೋದವು. ಪಾಪಚ್ಚಿಗೆ ತಡೆಯಲಾರದ ನಗು. ಕೊಂಚ ದೂರ ಹೋಗಿ ಮರೆಯಲ್ಲಿ ನಕ್ಕು ಮತ್ತೆ ಮೊದಲಿದ್ದ ಜಾಗಕ್ಕೆ ಬಂದಳು. ಅಷ್ಟರಲ್ಲಿ ಮೀನು ಜವಾನ ಹೊರಟು ಹೋಗಿದ್ದನು. ಕಪ್ಪೆ ಮೂತಿಯವನು ಮಾತ್ರ ಹೊಸಲಲ್ಲಿ ಕುಳಿತು ಗೊರಕೆ ಹೊಡೆಯುತ್ತಿದ್ದನು. ಜವಾನರಿಗೆ ಇಷ್ಟು ಬೇಗ ನಿದ್ದೆ ಎಲ್ಲಿಂದ ಬರುತ್ತೆ ಎಂದು ಪಾಪಚ್ಚಿ ಆಶ್ಚರ್ಯಪಟ್ಟಳು. ಪಾಪಚ್ಚಿ ಬಾಗಿಲ ಬಳಿ ಹೋಗಿ ನಿಂತು ಗಟ್ಟಿಯಾಗಿ ಬಾಗಿಲು ಎಂದಳು. ಜವಾನ ಕಣ್ತೆರೆದನು. ಜವಾನರು ಇಷ್ಟು ಬೇಗ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವುದು ಹೇಗೆ ಎಂದು ಪಾಪಚ್ಚಿ ಈಗ ಆಶ್ಚರ್ಯಪಟ್ಟಳು. ಯಾಕಮ್ಮ ಸುಮ್ಮನೆ ಕೂಗುತ್ತೀರಿ, ಗಂಟಲು ಒಡೆದು ಹೋಗುತ್ತೆ ಅಷ್ಟೇ. ಜವಾನ ಎನ್ನುವ ಪಿಂಡ ಬಾಗಿಲ ಹೊರಗೆ ದೆವ್ವದ ಹಾಗೆ ಇಲ್ಲಿ ಕುಳಿತಿದ್ದೇನೆ. ಒಳಗಿನಿಂದ ಬಾಗಿಲು ತೆರೆಯುವವರು ಯಾರು? ಒಳಗಿನ ಗಲಾಟೆಯಲ್ಲಿ ಅಲ್ಲಿರುವವರಿಗೆ ಕಿವಿ ಕೇಳಿಸುವುದು ತಾನೇ ಹೇಗೆ? ನೀವೇ ಯೋಚನೆ ಮಾಡಿ. ಮನೆ ಮೇಲೆ ಸಿಡಿಲು ಬಡಿದರೂ ಒಳಗಿರುವವರಿಗೆ ಗೊತ್ತಾಗುವಂತಿಲ್ಲ ಎಂದು ಕಪ್ಪೆ ಹೇಳಿದನು. ಹೌದು, ಆ ಬಂಗಲಿಯ ಒಳಗಿನಿಂದ ವಿವಿಧ ಶಬ್ದಗಳು ಕಲೆತು ಕರ್ಣ ಕಠೋರವಾಗಿ ಹೊರಬೀಳುತ್ತಿದ್ದವು. ಕೂಗು, ರೇಗು, ಅಳು, ಬೈಗಳು, ಆರ್ಭಟ, ಕೆಮ್ಮಲು, ಸೀನು, ಅಟ್ಟಹಾಸ ಎಲ್ಲವೂ ಒಟ್ಟಿಗೆ ಒಂದೇ ಕಡೆಯಿಂದ. ಕಪ್ಪೆ, ನಾನು ಒಳಗಿದ್ದಿದ್ದರೆ ಬಾಗಿಲು ತೆಗೆದು ನಿಮ್ಮನ್ನು ಮನೆಯೊಳಕ್ಕೆ ಬಿಡುತ್ತಿದ್ದೆ, ಅಥವಾ ನೀವು ಒಳಗಿದ್ದು ಬಾಗಿಲು ತಟ್ಟಿದರೆ ನಾನು ತೆರೆದು ಹೊರಗೆ ಬಿಡುತ್ತಿದ್ದೆ. ಈಗ ಎರಡೂ ಸಾಧ್ಯವಿಲ್ಲ ಎಂದು ಹೇಳಿ ಸ್ವಸ್ಥಾನದಲ್ಲಿ ಕುಳಿತು ನಿರಾತಂಕವಾಗಿ ಮತ್ತೆ ಗೊರಕೆ ಹೊಡೆಯುವುದಕ್ಕೆ ಮೊದಲು ಮಾಡಿದನು. ಮನೆಯ ಜವಾನರ ಸ್ವಭಾವದಿಂದ ಮನೆಯವರ ಸ್ವಭಾವವನ್ನು ನಾವು ನಿರ್ಧರಿಸಿ ಬಿಡುತ್ತೇವೆ. ಅಮ್ಮ ಅವರು ನಿಜವಾಗಿ ದೊಡ್ಡ ಮನುಷ್ಯರಾಗಿರಬೇಕು. ಆದರೂ ಇವನು ಯಾರಾದರೂ ಬಂದರೆ ಏನು ಎತ್ತ ಎಂದು ವಿಚಾರಿಸಿ ಒಳಗೆ ತಿಳಿಸಿ ಮರ್ಯಾದೆಯಿಂದ ನಡೆದುಕೊಳ್ಳಬೇಡವೇ ಎಂದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡಳು. ನಿದ್ದೆ ಮಾಡುತ್ತಿದ್ದ ಆ ಜವಾನನನ್ನು ಒದ್ದು ಬಿಡಬೇಕೆನಿಸಿತು. ಆದರೂ ಸೌಮ್ಯವಾಗಿ, ಅಯ್ಯ, ನಾನು ಒಳಗೆ ಹೋಗುವುದು ಹೇಗೆ ಎಂದು ಅವನನ್ನು ಕೇಳಿದಳು. ಕಪ್ಪೆ ಕಣ್ತೆರೆದು, ನಾನು ನಾಳೆ ಬೆಳಗ್ಗೆ ತನಕ ಇಲ್ಲಿಯೇ ಎಂದು ಹೇಳುತ್ತಿರುವಾಗಲೇ ಮನೆಯೊಳಗಿಂದ ಯಾರೋ ಬಲವಾಗಿ ಎಸೆದ ಒಂದು ಬೋಗುಣಿ ಬಾಗಿಲನ್ನು ತಳ್ಳಿಕೊಂಡು ಕಪ್ಪೆಯ ತಲೆಯ ಮೇಲಿಂದ ಹಾರಿ ಕೊಂಚ ದೂರವಾಗಿ ಬಿತ್ತು. ಥೂ, ಇವನೊಂದಿಗೆ ಏನು ಮಾತು ಎಂದು ಹೇಳುತ್ತಾ ಪಾಪಚ್ಚಿ ಬಾಗಿಲನ್ನು ನೂಕಿಕೊಂಡು ಒಳಗೆ ಪ್ರವೇಶಿಸಿದಳು. ಆ ಬಂಗಲೆಯಲ್ಲಿ ಮೊದಲನೇ ಕೊಠಡಿಯೇ ಅಡಿಗೆಯ ಮನೆ. ತುಂಬಾ ಸೆಕೆ, ಹೊಗೆ, ಮೆಣಸಿನ ಪುಡಿಯ ಘಾಟು. ನಟ್ಟ ನಡುವೆ ಹಾಕಿದ್ದ ಒಂದು ಬೆಂಚಿನ ಮೇಲೆ ಅಮ್ಮ ಅವರು ಗಂಭೀರವಾಗಿ ಕುಳಿತು ಮಗುವನ್ನು ತೊಡೆಯ ಮೇಲೆ ಎತ್ತಿಕೊಂಡು ಆಟವಾಡಿಸುತ್ತಿದ್ದರು. ಅಡಿಗೆಯವಳು ಒಲೆಯಲ್ಲಿ ಕುಳಿಯುತ್ತಿದ್ದ ನೀರುಳ್ಳಿ ಹುಳಿಯನ್ನು ಸೌಟಿನಿಂದ ತೆಗೆದು ಬಾಯಿಗೆ ಸುರಿದುಕೊಂಡು ರುಚಿ ನೋಡುತ್ತಿದ್ದಳು. ಎಲ್ಲರೂ ಎಡೆ ಬಿಡದೆ ಸೀನುತ್ತಿದ್ದರು. ತಾಯಿ, ಕೂಸು, ಪಾಪಚ್ಚಿ ಎಲ್ಲರೂ ಅನೇಕ ಸಲ ಒಟ್ಟಿಗೆ ಸೀತರು. ಆದರೆ
ಇಬ್ಬರಿಗೆ ಮಾತ್ರ ಅಲ್ಲಿ ಮೆಣಸಿನ ಪುಡಿಯಿಂದ ಯಾವ ತೊಂದರೆಯೂ ಆದ ಹಾಗೆ ಕಾಣಿಸಲಿಲ್ಲ. ಅಡಿಗೆಯವಳಿಗೆ ಮತ್ತು ಅಲ್ಲೇ ಒಲೆಯ ಮೇಲೆ ಕುಳಿತು ಹಲ್ಲು ಕಿರಿಯುತ್ತಿದ್ದ ಬೆಕ್ಕಿಗೆ. ಪಾಪಚ್ಚಿ ಒಳಗೆ ಹೋಗಿ ಬಹಳ ಹೊತ್ತು ನಿಂತುಕೊಂಡಿದ್ದರೂ ಯಾರೂ ಅವಳೊಂದಿಗೆ ಮಾತನಾಡಲೇ ಇಲ್ಲ. ಅವಳು ಬಂದ ಸುದ್ದಿ ಕೂಡ ಯಾರಿಗೂ ಮುಟ್ಟಿರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ಬಿಟ್ಟಿದ್ದರು. ಆದ್ದರಿಂದ ಪಾಪಚ್ಚಿಯೇ ಮೊದಲು ಮಾತನಾಡಬೇಕಾಗಿ ಬಂದಿತು. ಅವಳು, ರೀ, ಆ ಬೆಕ್ಕು ಯಾಕೆ ಹಾಗೆ ಹಲ್ಲು ಕಿರಿಯುತ್ತಾ ಇದೆ ಎಂದು ಕೇಳಿದಳು. ಅದು ಬಾಬಾ ಬುಡನ್ ಬೆಕ್ಕು, ಆದ್ದರಿಂದಲೇ ಹಾಗೆ ಹಲ್ಲು ಕಿರಿಯುವುದು. ಲೇ ಹಂದಿ ಎಂದು ಅಮ್ಮ ಅವರು ಉತ್ತರವಿತ್ತರು. ಲೇ ಹಂದಿ ಎಂದು ಅಮ್ಮ ಅವರು ಬೈದದ್ದನ್ನು ಕೇಳಿ ಪಾಪಚ್ಚಿ ಬೆಚ್ಚಿದಳು. ಆದರೆ ಅದು ತನ್ನನ್ನು ಕುರಿತು ಹೇಳಿದ್ದಲ್ಲ, ಅವಳ ಕೂಸು ರಂಪ ಮಾಡಿದ್ದಕ್ಕಾಗಿ ಹೇಳಿದ ಕೋಪದ ಮಾತು ಎಂದು ಅನಂತರ ಗೊತ್ತಾಯಿತು. ಪಾಪಚ್ಚಿ ಮತ್ತೆ, ಬಾಬಾ ಬುಡನ್ ಬೆಕ್ಕು ಹಲ್ಲು ಕಿರಿಯುತ್ತದೆಯೇ? ಬೆಕ್ಕುಗಳಿಗೆ ಈ ವಿದ್ಯೆ ಬರುತ್ತೆ ಅಂತ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ ಎಂದಳು. ಓಹೋ, ಕಿರಿಯದೆ ಏನು, ಎಲ್ಲಕ್ಕೂ ಬರುತ್ತೆ. ಆದರೆ ಕೆಲವು ಅಭ್ಯಾಸ ಮಾಡದೆ ಹಾಗೆಯೇ ಬಿಟ್ಟು ಬಿಟ್ಟಿವೆ, ಕೆಲವು ಅಭ್ಯಾಸ ಮಾಡಿವೆ ಅಷ್ಟೇ. ನಮ್ಮ ಮನೆ ಬಾಬಾ ಬುಡನ್ನಿಗೆ ಚೆನ್ನಾಗಿ ಅಭ್ಯಾಸವಾಗಿದೆ ಎಂದು ಅಮ್ಮ ಅವರು ಹೇಳಿದರು. ನನಗೆ ಗೊತ್ತೇ ಇರಲಿಲ್ಲ ಎಂದು ಪಾಪಚ್ಚಿ ಹೇಳಿದಾಗ ಅಮ್ಮ ಅವರು ಕೋಪಿಸಿ, ನಿನಗೇನು ಗೊತ್ತಿದೆ ಕತ್ತೆ ಮರಿ ಎಂದು ಹಾಸ್ಯ ಮಾಡಿದರು. ಪಾಪಚ್ಚಿ ಏನು ಮಾಡಿಯಾಳು? ಅವಳಿಗೆ ಅಳು ಬಂತು. ಹೀಗೇನಾದರೂ ಶಾಮು ಅವಳನ್ನು ಬೈದಿದ್ದರೆ ಅವಳು ಅಳುತ್ತಾ ಓಡಿ ಹೋಗಿ ಅಮ್ಮನಿಗೆ ಹೇಳುತ್ತಿದ್ದಳು, ಹೋಗೆ, ನನ್ನ ಕೈಯಲ್ಲಾಗುವುದಿಲ್ಲ ನಿಮ್ಮ ಜಗಳ ತೀರಿಸುವುದಕ್ಕೆ, 3 ಹೊತ್ತು ಇದೇ ಕೆಲಸ ನಿಮಗೆ ಎಂದು ಅಮ್ಮ ಹೇಳಿಬಿಟ್ಟರೆ ಹೆಬ್ಬಾಗಿಲ ಬಳಿಯೇ ನಿಂತು ಅಣ್ಣ ಬರುವ ತನಕ ಕಾದಿದ್ದು, ಕೋಪ ಆರಿ ಹೋಗದ ಹಾಗೆ ಮಧ್ಯೆ ಮಧ್ಯೆ ಅಳುತ್ತಾ ಇದ್ದು ಅಣ್ಣನಿಗೆ ಹೇಳಿ ಶಾಮುವಿಗೆ ತಕ್ಕ ಶಿಕ್ಷೆ ಮಾಡಿಸುತ್ತಿದ್ದಳು. ಈಗ ಇಲ್ಲಿ ಯಾರಿಗೆ ಹೇಳುವುದು, ಯಾರಿಂದ ಹೊಡೆಯಿಸುವುದು? ಆದ್ದರಿಂದ ಸುಮ್ಮನಾದಳು. ಅಷ್ಟರಲ್ಲಿ ಅಡಿಗೆಯವಳಿಗೆ ಇದ್ದಕ್ಕಿದ್ದ ಹಾಗೆ ಹುಚ್ಚು ಹಿಡಿಯಿತು. ಒಲೆಯ ಮೇಲಿರಿಸಿದ್ದ ಸಕಲ ಪದಾರ್ಥಗಳನ್ನೂ ಪಾತ್ರೆ ಸಹಿತ ಎತ್ತಿ 4 ಕಡೆಗೂ ಎಸೆಯುತ್ತಾ ಬಂದಳು. ಪಾಪಚ್ಚಿಗೆ ಭಯವಾಯಿತು. ಅಮ್ಮ ಅವರು ಮಾತ್ರ ಕೊಂಚವೂ ಹೆದರದೆ ಅಲ್ಲಿಯೇ ಹಾಡುತ್ತಾ ಕುಳಿತಿದ್ದರು. ಒಂದು ಸಾರಿ ಅವರ ಮೈಮೇಲೂ ಅನ್ನದ ತಪ್ಪಲೆ ಬಿತ್ತು, ಆದರೂ ಹಾಡುತ್ತಿದ್ದರು. ಕೂಸಿನ ಕಿರಿಚಾಟ ಮಾತ್ರ ಜಾಸ್ತಿಯಾಗಿ ಕಿವಿ ಒಡೆದು ಹೋಗುವ ಹಾಗಿತ್ತು. ಅದರ ರೋದನ ಪಾಪಚ್ಚಿಗೆ ಹೊಂದಿಯ ಧ್ವನಿಯಂತೆಯೇ ಕೇಳಿಸಿತು. ಆಗ ಅಡಿಗೆಯವಳು ಎಸೆದ ಒಂದು ಸಟ್ಟುಗ ಕೂಸಿನ ಮೂಗಿನ ತುದಿಗೆ ಸರಿಯಾಗಿ ತಗುಲಿತು. ಅಯ್ಯೋ ಕೂಸು ಎಂದು ಪಾಪಚ್ಚಿ ಕೂಗಿದಳು. ಅಮ್ಮ ಅವರು, ಯಾಕಮ್ಮ ಬಡ್ಕೊಳ್ಳುತ್ತೀಯೇ? ಅವರವರ ಪಾಡು ಅವರವರಿಗೆ, ನಿನ್ನ ಮೂಗು ನಿನಗೆ, ಕೂಸಿನ ಮೂಗು ಕೂಸಿಗೆ ಎಂದು ಗದರಿದರು. ಮತ್ತೆ ಮಗುವಿನ ಅಳುವನ್ನು ನಿಲ್ಲಿಸಲು, ಸೀನಪ್ಪ ಸೀನಪ್ಪ, ಮೂಗಲಿ ಮೆಣಸನ್ನು ಹಾಕಪ್ಪ, ಭಂ 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 ಭಂ, ಕುಟ್ಟಪ್ಪ ತಟ್ಟಪ್ಪ, ಬೆನ್ನಲಿ ಏಟನು ಹಾಕಪ್ಪ, ಭಂ 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 ಎಂದು ಹಾಡುತ್ತಾ ತಾಳಕ್ಕೆ ಸರಿಯಾಗಿ ಕೂಸಿನ ಬೆನ್ನಿನ ಮೇಲೆ ಬಲವಾಗಿ ಹೊಡೆಯುತ್ತಿದ್ದರು. ಭಂ 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 ಎಂಬುದನ್ನು ಮಾತ್ರ ಪ್ರತಿ ಸಲವೂ ಅಮ್ಮ ಅವರೂ ಅಡಿಗೆಯವಳು ಕೂಸು ಒಟ್ಟಿಗೆ ಹೇಳುತ್ತಿದ್ದರು. ಒಂದೊಂದು ಚರಣವೂ ಮುಗಿದ ಮೇಲೆ ಕೂಸನ್ನು ಮೇಲಕ್ಕೆ ಎಸೆದು ಕೆಳಕ್ಕೆ ಬೀಳುವಾಗ ಅದನ್ನು ಹಿಡಿದುಕೊಳ್ಳುತ್ತಿದ್ದರು. ಅಂತೂ ಇಂತೂ ಅದಕ್ಕೆ ಬಲು ಹಿಂಸೆಯಾಗುತ್ತಿತ್ತು. ಕೊನೆಗೆ ಅಮ್ಮ ಅವರು ಥಟಕ್ಕನೆದ್ದು, ಕೋ, ನೀನು ಕೊಂಚ ಆಡಿಸು ಎಂದು ಹೇಳಿ ಕೂಸನ್ನು ಪಾಪಚ್ಚಿ ನಿಂತಿದ್ದ ಕಡೆಗೆ ಎಸೆದರು. ದೇವರ ದಯೆಯಿಂದ ಕೂಸು ಕೆಳಗೆ ಬೀಳುವುದರೊಳಗೆ ಪಾಪಚ್ಚಿ ಅದನ್ನು ಹಿಡಿದುಕೊಂಡಳು. ನಾನು ಈಗ ಅರಮನೆಗೆ ಹೋಗಬೇಕು ಎಂದು ಹೇಳಿ ಅಮ್ಮ ಅವರು ಒಳಗಿನ ಕೊಠಡಿಗೆ ಹೊರಟು ಹೋದರು. ಅಡುಗೆಯವಳು ಅವರ ಬೆನ್ನ ಹಿಂದೆ ಒಂದು ಚೊಂಬನ್ನೆಸೆದಳು. ಇಂಥ ತಾಯಿ ಎಲ್ಲಾದರೂ ಉಂಟೆ? ಪಿಶಾಚಿಯ ಹಾಗೆ ಪೀಡಿಸುತ್ತಾಳೆ. ಅಯ್ಯೋ ಪಾಪ, ಈಗಲೇ ಈ ಚಿತ್ರಹಿಂಸೆ ಆದರೆ ಮುಂದೆ ಬಾಳಿ ಬದುಕುವುದು ಹೇಗೆ ಎಂದು ಪಾಪಚ್ಚಿ ಕನಿಕರಪಟ್ಟಳು. ಈ ಹಾಳು ಮನೆಯಲ್ಲಿ ನೀನಿರಬೇಡ ಎಂದು ಹೇಳಿ ಅದನ್ನು ಮನೆಯ ಹೊರಗೆ ತಂದಳು. ಆದರೆ ಅದನ್ನು ಸರಿಯಾಗಿ ಎತ್ತಿಕೊಳ್ಳುವುದೇ ಕಷ್ಟವಾಗಿತ್ತು. ಕ್ಷಣ ಕ್ಷಣಕ್ಕೂ ಕೆಮ್ಮುವುದು, ಕಿರಿಚುವುದು, ಸೀನುವುದು, ಕೈಕಾಲು ಮಡಿಸುವುದು, ನೀಡುವುದು, ಹೀಗೆ ಬಹಳ ತೊಂದರೆ ಕೊಟ್ಟಿತು. ಮೊದಲು ಅಂದವಾಗಿ ಕಂಡ ಅದರ ಆಕಾರ ಈಗ ಅವಳಿಗೆ ಅಸಹ್ಯವಾಗಿ ಕಾಣಿಸಿತು. ಉದ್ದವಾದ ಮೂತಿ, ದಪ್ಪ ಹೊಟ್ಟೆ, ಸಣ್ಣ ಸಣ್ಣ ಕಾಲುಗಳು, ಪುಟ್ಟದೊಂದು ಬಾಲ ಬೇರೆ. ನೋಡುತ್ತಿದ್ದಾಗಲೇ ಅದು ನಿಜವಾದ ಒಂದು ಹಂದಿಮರಿಯಾಗಿ ಬಿಟ್ಟಿತು. ಪಾಪ, ಅವಳಿಗೆ ಬಹಳ ವ್ಯಸನವಾಯಿತು. ಎಂಥ ಮುದ್ದಾದ ಕೂಸು,
ಇದಕ್ಕೆ ಈ ಗತಿ ಆಯ್ತಲ್ಲ ಎಂದು ಮರುಗಿದಳು. ಲಕ್ಷಣವಾದ ಮೂಗು, ಮನೆಗೆ ತೆಗೆದುಕೊಂಡು ಹೋಗಿ ಸಾಕಬಹುದು, ಆಡಿಸಬಹುದು ಎಂದು ಅದರ ಮೇಲೆ ಪ್ರೀತಿ ಇಟ್ಟರೆ ಅದು ಹೀಗಾಗಬೇಕೇ ಎಂದು ಹೇಳುತ್ತಾ ಹಂದಿ ಮರಿಯನ್ನು ನಿಧಾನವಾಗಿ ನೆಲಕ್ಕೆ ಇಳಿಸಿದಳು. ಅದು ಸಂತೋಷದಿಂದ ಓಡಿಹೋಯಿತು. ಪಾಪಚ್ಚಿಗೆ ಆದ ಆಶಾಭಂಗವನ್ನು ನೋಡಿ ನಗುತ್ತಾ ಹಲ್ಲು ಕಿರಿಯುತ್ತಾ ಬಾಬಾ ಬುಡನ್ ಬೆಕ್ಕು ಅಲ್ಲೇ ಹತ್ತಿರವಿದ್ದ ಒಂದು ಮರದ ಮೇಲೆ ಕುಳಿತಿತ್ತು. ಅದಕ್ಕೆ ನೀಳವಾದ ಉಗುರುಗಳು, ಲೆಕ್ಕವಿಲ್ಲದಷ್ಟು ಹಲ್ಲಿನ ಸಾಲುಗಳು. ಆದರೂ ಬೆಕ್ಕು ಸೌಮ್ಯ ಮೂರ್ತಿ, ಹಾಸ್ಯಪ್ರಿಯ. ಪಾಪಚ್ಚಿ ಬಾಬಾ ಬುಡನ್ ಎಂದು ಮೆಲ್ಲಗೆ ಮಾತನಾಡಿಸಿದಳು. ಬಾಬಾ ಬುಡನ್ ಎಂಬುದು ಅದರ ಅಡ್ಡ ಹೆಸರೋ ಅಥವಾ ಪಾಠಶಾಲೆಯಲ್ಲಿ ಇತರ ಬೆಕ್ಕುಗಳು ಕೊಟ್ಟ ಹಾಸ್ಯದ ಹೆಸರೋ ಅವಳಿಗೆ ಏನೂ ತಿಳಿಯದು. ಆದರೆ ಬೆಕ್ಕು ರೇಗಲಿಲ್ಲ, ಹಲ್ಲು ಕಿರಿಯುತ್ತಲೇ ಇತ್ತು. 10-20 ಹಲ್ಲುಗಳು ಹೊರಗೆ ಕಾಣಿಸಿತು. ಪಾಪಚ್ಚಿಗೆ ಕೊಂಚ ಸಮಾಧಾನವಾಯಿತು. ರೀ, ನಾನು ಯಾವ ದಾರಿಯಿಂದ ಮುಂದಕ್ಕೆ ಹೋಗಬೇಕು ಎಂದು ಕೇಳಿದಳು. ಎಲ್ಲಿಗೆ ಹೋಗಬೇಕು ಹೇಳಿ, ಇಂಥ ಕಡೆ ಹೋಗಬೇಕು ಎಂದು ನನಗೆ ಗೊತ್ತಿಲ್ಲ. ಎಲ್ಲಿಗಾದರೂ ಸರಿಯೇ. ಹಾಗಾದರೆ ಏನಂತೆ, ಎಲ್ಲ ದಾರಿಯೂ ಒಂದೇ, ಸೇರಿಯೇ ಸೇರುತ್ತೆ. ಅದಿರಲಿ, ನನ್ನ ಅವಸ್ಥೆ ನೋಡಿ ನೀವು ನಗಬೇಡಿ. ನನಗೆ ಬೇಗ ಅಳು ಬಂದುಬಿಡುತ್ತೆ. ಇಲ್ಲಿ ಹತ್ತಿರ ಯಾರ್ಯಾರ ಮನೆಗಳು ಇವೆ ಹೇಳಿ. ಬೆಕ್ಕು ಒಂದು ಕೈಯನ್ನು ಎತ್ತಿ ತೋರಿಸುತ್ತಾ ಅಲ್ಲಿ ಒಂದು ಟೋಪಿ ಅಂಗಡಿಯವನ ಮನೆ ಇದೆ ಎಂದು ಹೇಳಿ ಇನ್ನೊಂದು ಕೈಯನ್ನು ಎತ್ತಿ ಈ ಕಡೆ ಒಂದು ಅಳಿಲು ಮರಿಯ ಮನೆ ಇದೆ. ಇವರಿಬ್ಬರ ಮನೆಗಳಲ್ಲಿ ಯಾವುದಕ್ಕಾದರೂ ಹೋಗಬಹುದು. ಇಬ್ಬರಿಗೂ ಬುದ್ಧಿ ನೆಟ್ಟಿಗಿಲ್ಲ ಎಂದು ಹೇಳಿತು. ಸರಿ ಸರಿ, ನನಗೆ ಹುಚ್ಚರ ಸಹವಾಸವೇ ಬೇಕಿಲ್ಲ. ನಾನೆಲ್ಲಿಯೂ ಹೋಗುವುದೇ ಇಲ್ಲ. ಹೋಗದೇ ಇರುವುದಕ್ಕಾಗದು. ಇಲ್ಲಿ ಎಲ್ಲರಿಗೂ ಹುಚ್ಚು ಹಿಡಿದಿದೆ. ನಿಮಗೂ ಹುಚ್ಚು, ನನಗೂ ಹುಚ್ಚು. ನನ್ನನ್ನು ಹುಚ್ಚಿ ಎಂದು ಕರೆದರೆ ನಾನು ಸುಮ್ಮನಿರುವುದಿಲ್ಲ. ಚೆನ್ನಾಯಿತು, ಹುಚ್ಚು ಹಿಡಿಯದಿದ್ದರೆ ಇಲ್ಲಿ ಯಾಕೆ ಬಂದಿರಿ? ಪಾಪಚ್ಚಿಗೆ ಈ ನ್ಯಾಯ ಸರಿಯೆಂದು ತೋರಲಿಲ್ಲ. ಆದರೂ ನನ್ನ ಮಾತು ಹಾಗಿರಲಿ, ಹುಚ್ಚು ಹಿಡಿದವರಿಗೆ ತಾವು ಹುಚ್ಚರೆಂದು ಗೊತ್ತೇ ಆಗುವುದಿಲ್ಲವಂತೆ. ನಿಮಗೆ ನೀವೇ ಅದು ಹೇಗೆ ತಿಳಿದುಕೊಂಡಿರಿ ಎಂದಳು. ಹೇಳುತ್ತೇನೆ ಕೇಳಿ. ಹುಚ್ಚು ಹಿಡಿಯದಿದ್ದಾಗ ಸಂತೋಷ ತೋರಿಸುವುದಕ್ಕೆ ನಾಯಿ ಏನು ಮಾಡುತ್ತದೆ? ಬಾಲ ಅಲ್ಲಾಡಿಸುತ್ತದೆ. ಕೋಪ ಬಂದಾಗ ಗುರ್ರೆನ್ನುತ್ತದೆ. ಆದರೆ ನಾನು ಹಾಗಲ್ಲ. ಕೋಪ ಬಂದಾಗ ಬಾಲ ಅಲ್ಲಾಡಿಸುತ್ತೇನೆ, ತೃಪ್ತಿಯಾದಾಗ ಸಿರ್ರೆನ್ನುತ್ತೇನೆ. ಆದ್ದರಿಂದ ನನಗೆ ಹುಚ್ಚು ಹಿಡಿದಿದೆ. ನಾನು ಹುಚ್ಚ, ತಿಳಿಯಿತೆ? ಪಾಪಚ್ಚಿಗೆ ಇದು ಹೇಗೆಂದು ಅರ್ಥವಾಗಲಿಲ್ಲ. ನಮ್ಮ ಮನೆಯ ಪಿಲ್ಲಿ ಸಿರ್ರೆನ್ನುವುದೇ ಇಲ್ಲ. ಅವಳು ಅನ್ನುವುದು ಇನ್ನೂ ಇಂಪಾಗಿ ಇರುತ್ತದೆ ಎಂದಳು. ಆದರೆ ಪಿಲ್ಲಿ ಯಾರೆಂದು ಬಾಬಾ ಬುಡನ್ ವಿಚಾರಿಸಲೇ ಇಲ್ಲ. ಅಷ್ಟು ಜಂಭ ಅದಕ್ಕೆ. ಕೊಂಚ ಹೊತ್ತು ಸುಮ್ಮನಿದ್ದು, ನೀವು ಅರಮನೆಗೆ ಚಂಡಾಟಕ್ಕೆ ಹೋಗುವುದಿಲ್ಲವೋ ಎಂದು ವಿಚಾರಿಸಿತು. ನನ್ನನ್ನು ಕರೆದಿಲ್ಲ, ನೋಡಬೇಕೆಂದು ಆಸೆ ಇದೆ. ನೀವು ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಳು. ಉತ್ತರವೇ ಇಲ್ಲ. ಚಿಂತೆ ಇಲ್ಲ, ಅಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿ ಬೆಕ್ಕು ಇದ್ದಕ್ಕಿದ್ದ ಹಾಗೆ ಮಾಯವಾಯಿತು. ಅದು ಮಾಯವಾದದ್ದನ್ನೇ ನೋಡುತ್ತಾ ಪಾಪಚ್ಚಿ ಆ ಮರದ ಕೆಳಗೆ ನಿಂತಿದ್ದಳು. ಹಾಗೆ ನೋಡುತ್ತಿರುವಾಗಲೇ ಬೆಕ್ಕು ಮತ್ತೆ ಕಾಣಿಸಿಕೊಂಡಿತು. ಕೇಳುವುದನ್ನು ಮರೆತು ಬಿಟ್ಟೆ. ಕೂಸಿನ ಗತಿ ಏನಾಯಿತು ಎಂದು ವಿಚಾರಿಸಿತು. ಅಯ್ಯೋ ಪಾಪ, ಅದು ಹಂದಿ ಮರಿಯಾಗಿ ಹೋಯಿತು. ಅನ್ಯಾಯ, ಅದನ್ನು ಹೇಗೆ ಮುದ್ದಿಸುವುದು ಎಂದು ಎಸೆದು ಬಿಟ್ಟೆ. ಪಾಪಚ್ಚಿ ಉತ್ತರ ಕೊಟ್ಟಳು. ನನಗೆ ಆಗಲೇ ಗೊತ್ತಿತ್ತು ಎಂದು ಹೇಳಿ ಬೆಕ್ಕು ಪುನಃ ಕಣ್ಮರೆಯಾಯಿತು. ಇನ್ನೊಂದು ಸಾರಿ ಕೂಡ ಬೆಕ್ಕು ಬರಬಹುದೆಂದು ಶಂಕಿಸಿ ಪಾಪಚ್ಚಿ ಕೊಂಚ ಹೊತ್ತು ಕಾದಳು. ಆಮೇಲೆ ಅಳಿಲು ಮರಿಯ ಮನೆಯ ಕಡೆ ಹೊರಟಳು. ಆಗ ಅವಳೆದುರಿಗೆ ಇನ್ನೊಂದು ಮರದ ಕೊಂಬೆಯಲ್ಲಿ ಬೆಕ್ಕು ಮತ್ತೆ ಕಾಣಿಸಿಕೊಂಡು, ಏನು ಹೇಳಿದಿರಿ? ಹಂದಿಯೋ ಸಂದಿಯೋ ಎಂದು ಕೇಳಿತು. ಹೋಗು ನೋಡಿ, ದಯವಿಟ್ಟು ಹೀಗೆ ಬಂದು ನನಗೆ ತೊಂದರೆ ಕೊಡಬೇಡಿ ಎಂದು ಕೇಳಿಕೊಂಡಳು. ಆಗಲಿ ಎಂದು ಹೇಳುತ್ತಾ ಬೆಕ್ಕು ಮಾಯವಾಯಿತು. ಆದರೆ ಈ ಸಲ ಕೊಂಚ ತೆಳುವಾಗಿ ಮಾಸಿ ಹೋಗಿ ಮಾಯವಾಗುತ್ತಾ ಬಂತು. ಬಾಲದ ತುದಿ ಮೊದಲು ಹೋಯಿತು. ಅಲ್ಲಿಂದ ಕ್ರಮಕ್ರಮವಾಗಿ ದೇಹವು ಅಳಿಸಿ ಹೋಗುತ್ತಾ ಬಂತು. ಹಿಂಗಾಲುಗಳು, ಹೊಟ್ಟೆ, ಮುಂಗಾಲುಗಳು, ಕಿವಿಗಳು, ಕಣ್ಣು, ಬಾಯಿ, ಹಲ್ಲು, ಕೊನೆಗೆ ಕಿರಿತ. ಬೆಕ್ಕೆಲ್ಲವೂ ಹೋದ ಮೇಲೂ ಅದು ಹಲ್ಲು ಕಿರಿಯುತ್ತಿದ್ದುದು ಮಾತ್ರ 4-5 ನಿಮಿಷಗಳ ತನಕ ಹಾಗೆಯೇ ಉಳಿದಿತ್ತು. ಕೊನೆಗೆ ಅದೂ ಕಾಣಿಸಲಿಲ್ಲ.